ದೆನ್ ದ ನೆಕ್ಸ್ಟ್ ಚಾಪ್ಟರ್ ಈಸ್ ಬೈನಾಮಿಯಲ್ ಥಿಯರಮ್. ಸೊ ಬೈನಾಮಿಯಲ್ ಥಿಯರಮ್ ಒಳಗೂ ಕೂಡ ನಿಮ್ಗೆ 3 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಬರುತ್ತೆ. ದ ಕ್ವಶನ್ ನಂಬರ್ 34. ಸೊ ಕ್ವಶನ್ ನಂಬರ್ 34 ಒಳಗೆ ಬೈನಾಮಿಯಲ್ ಥಿಯರಮ್ ಮೇಲೆ ಸೊ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಈಗ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಒನ್, ಕಂಪ್ಯೂಟ್ 98^5 ಅಂತ ಬರುತ್ತೆ. ಸೊ 98^5ನ ನಾವು ಯೂಸಿಂಗ್ ಬೈನಾಮಿಯಲ್ ಎಕ್ಸ್ಪಾನ್ಷನ್ ನಾವೇನು ಮಾಡಬೇಕು, ಇದನ್ನು ಸಾಲ್ವ್ ಮಾಡಬೇಕು. ಸೊ 98 ಕ್ಯಾನ್ ಬಿ ರಿಟನ್ ಆ್ಯಸ್ 100 - 2. ಸೊ ಈ 98ನ 100 - 2^5 ಅಂತ ಬರೆದು ನಾವೇನು ಮಾಡಬೇಕು, ಸಾಲ್ವ್ ಮಾಡಬೇಕು. ಸೊ ಅದೇ ಥರ ಸೊ ಇದ್ರದ್ದು ಎಕ್ಸ್ಪಾನ್ಷನ್ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಹೌದಲ್ಲ. a+b ಹೋಲ್ ಟು ದಿ ಪವರ್ n ಆ್ಯಂಡ್ a - b ಹೋಲ್ ಟು ದಿ ಪವರ್ n, ಅದ್ರದ್ದು ಎಕ್ಸ್ಪಾನ್ಷನ್ ನಾವೀಗ ಸಾಲ್ವ್ ಮಾಡಬೇಕು. ಸೊ ಹಾಗೆ ಫಸ್ಟ್ ಒನ್ 5c0 a⁵ ಆ್ಯಂಡ್ ಮೈನಸ್ 5c1 a⁴. ಸೊ ಎ ಅನ್ನೋ ಪ್ಲೇಸ್ ಒಳಗೆ ಏನೈತಿ ನಮಗಿಲ್ಲಿ 100 ಐತಿ ಆ್ಯಂಡ್ ಬಿ ಪ್ಲೇಸ್ ಒಳಗೆ 2 ಐತಿ, ಹೌದಲ್ಲ. ಸೊ ಏನು ಮಾಡಬೇಕಿಲ್ಲ, a - b ಹೋಲ್ ಟು ದಿ ಪವರ್ n ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಬಿ ಪ್ಲೇಸ್ ಒಳಗೆ 2 ಐತಿ. ಸೊ 5c0 5c1 5c2 5c3 5c4 5c5. ಸೊ ಈ ಥರ ಕಂಟಿನ್ಯೂಸ್ ಬರ್ಕೋಬೇಕು. ಸೊ ಇಲ್ಲಿ ಎ ಸಿರೀಸ್ ಏನಾಗುತ್ತೆ, ಫಸ್ಟು 100⁵ ಇದ್ದಿದ್ದು, ದೆನ್ 4 3 2 ಆ್ಯಂಡ್ 1 ಆ್ಯಂಡ್ 0 ಆಗುತ್ತೆ. ಸೊ ಈಗ ಏನು ಮಾಡಬೇಕು, ಬಿ ಪವರ್ ಇಲ್ಲೇ 0 ಇರುತ್ತೆ. ಸೊ ಇಲ್ಲಿ 2^1 2^2 2^3 2^4 ಆ್ಯಂಡ್ 2^5. ಸೊ ಇದನ್ನು ಏನು ಮಾಡ್ಬೇಕು ನಾವು, ಬೈ ಯೂಸಿಂಗ್ ಎಕ್ಸ್ಪಾನ್ಷನ್ ಈ ಕಾನ್ಸೆಪ್ಟನ್ನ ಬರ್ಕೋತೀವಿ. ದೆನ್ ಇವಾಗ 5c0 ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ. ಸೊ 5c0 ವ್ಯಾಲ್ಯೂ 1 ಆದಮೇಲೆ ದೆನ್ ನಾವೇನು ಮಾಡ್ತೀವಿ, 100⁵ ಏನು ಮಾಡಬೇಕು, ಸಾಲ್ವ್ ಮಾಡಬೇಕು. 100⁵ ಸಾಲ್ವ್ ಮಾಡಿದ್ಮೇಲೆ ನಿಮ್ಮ ಆನ್ಸರ್ ಏನು ಬರುತ್ತೆ, 10 zeros ಬರ್ತಾವೆ ಇಲ್ಲಿ, ಹೌದಾ. ಸೊ ಈ 10 zeros ಬಂದಮೇಲೆ ನೆಕ್ಸ್ಟು 5c1 ವ್ಯಾಲ್ಯೂ ಏನಾಗುತ್ತೆ, 5 ಆಗುತ್ತೆ. ಸೊ 100⁴ ಮಾಡಿದ್ರಿ ಅಂತಂದ್ರೆ 8 0 ಬರ್ತಾವೆ, ಕ್ಲಿಯರ್. ಸೊ ಇಂಟು 2ನ ಆ್ಯಸ್ ಇಟ್ ಈಸ್ ಬರೀರಿ. ದೆನ್ 5c2ನ ಸಾಲ್ವ್ ಮಾಡಿದ್ರಿ ಅಂದ್ರೆ 10 ಬರುತ್ತೆ ಆನ್ಸರು. ಸೊ 10 ಇಂಟು 100⁵3 ಮಾಡಿದ್ರಿ ಅಂತಂದ್ರೆ 6 zeros ಬರ್ತಾವೆ. ಸೊ ಇಲ್ಲೇನು ಬರುತ್ತಾ, ನಿಮ್ಗೇನು ಬರುತ್ತೆ, ಇಲ್ಲಿ 6 0 ಬರ್ತಾವೆ, ಕ್ಲಿಯರ್. ದೆನ್ 2² ಅಂತಂದ್ರೆ 4. ದೆನ್ ಇದಾದಮೇಲೆ ಮೈನಸ್ ಸೈನ್ ಆ್ಯಸ್ ಇಟ್ ಈಸು 5c3 ವ್ಯಾಲ್ಯೂ 10 ಬರುತ್ತೆ ಇಂಟು 100² ಅಂತಂದ್ರೆ ಸೊ ನಮ್ಗೆ ಏನು ಬರುತ್ತೆ, 10,000 ಬರುತ್ತೆ. ಸೊ 100² ಈಸ್ 10,000. ದೆನ್ ಮಲ್ಟಿಪಲ್ ವಿತ್ 8. ಸೊ 2³ ಅಂದರೆ 8. ದೆನ್ ಪ್ಲಸ್ ಆ್ಯಸ್ ಇಟ್ ಈಸ್ 5c4 ಅಂತಂದ್ರೆ ಅಗೇನ್ 5 ಬರುತ್ತೆ, 100 ಆ್ಯಸ್ ಇಟ್ ಈಸ್. ಸೊ 2^4 ಮಾಡಿದ್ರೆ 16 ಆ್ಯಂಡ್ 5c5 ವ್ಯಾಲ್ಯೂ 1. ಸೊ 1 ಇಂಟು 2^5 ಮಾಡಿದ್ರೆ 32. ಸೊ ಇದನ್ನೆಲ್ಲನೂ ಏನು ಮಾಡಬೇಕು, ಕಾಂಬಿನೇಷನ್ ಫಾರ್ಮುಲಾನ ಸಾಲ್ವ್ ಮಾಡಿ ಇದನ್ನು ಬರಿತೀರಿ. ದೆನ್ ಇವಾಗ ಏನು ಮಾಡಬೇಕು, ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀವಿ 5 ಇಂಟು ದಿಸ್ ಟರ್ಮ್ ಆ್ಯಂಡ್ ಮಲ್ಟಿಪಲ್ ವಿತ್ 2. ದೆನ್ ಅಗೇನ್ ಇಲ್ಲಿ ಏನು ಮಾಡಬೇಕು, 10 ಇಂಟು ದಿಸ್ ಟರ್ಮ್ ಆ್ಯಂಡ್ ಮಲ್ಟಿಪಲ್ ವಿತ್ 4 ಆ್ಯಂಡ್ 10 ಇಂಟು 10,000 ಆ್ಯಂಡ್ ಮಲ್ಟಿಪಲ್ ವಿತ್ 8. 5 ಇಂಟು 100 ಇಂಟು 16 ಮೈನಸ್ 32. ಸೊ ನೀವು ಸಾಲ್ವ್ ಮಾಡಿದ್ರೆ ಅಂದರೆ ನಿಮ್ಗೆ ಈ ಟರ್ಮ್ ಬರುತ್ತೆ. ದೆನ್ ಇದೇ ಥರ ಇನ್ನೊಂದು ಕ್ವಶನ್. ಸೊ 101⁴. ಸೊ 101⁴ ನೀವೇನು ಮಾಡಬೇಕು, ಅಗೇನ್ ಯೂಸಿಂಗ್ ಬೈನಾಮಿಯಲ್ ಥಿಯರಮ್ ಎಕ್ಸ್ಪಾನ್ಷನ್ ಯೂಸ್ ಮಾಡಿಕೊಂಡು ಸೊ ಇದನ್ನೇನು ಮಾಡಬೇಕು, ಸಾಲ್ವ್ ಮಾಡಬೇಕು. 4c0 100⁴. ಸೊ ಇಲ್ಲಿ ಬಿ ಅನ್ನೋದು 1 ಇರುತ್ತೆ. ದೆನ್ 4c1 100⁴. ಬಿ ಟರ್ಮ್ ಅಗೇನ್ 1. ದೆನ್ ಸೊ ಇಲ್ಲೇನಾಗಿರುತ್ತೆ, 4c2 100² ಆ್ಯಂಡ್ 1^² ಆ್ಯಂಡ್ 4c3 100⁴. ಇಲ್ಲಿ ಏನಿಲ್ಲ ಅಂದರೆ ಏನಿರುತ್ತೆ, 1 ಇರುತ್ತೆ. ದೆನ್ 1³ ಪ್ಲಸ್ 4c4 1^4. ಸೊ 4c0 ವ್ಯಾಲ್ಯೂ 1 ಆಗಿರುತ್ತೆ, 100⁴ ವ್ಯಾಲ್ಯೂಸು 8 0 ಬರ್ತಾವೆ. ಸೊ 4c1 ವ್ಯಾಲ್ಯೂ 4 ಆಗುತ್ತೆ. ದೆನ್ 100³ ಅಂತಂದ್ರೆ ನಮಗೇನು ಬರುತ್ತೆ, 6 zeros ಬರ್ತಾವೆ. ಸೊ ಮಲ್ಟಿಪಲ್ ವಿತ್ 1 ಆ್ಯಂಡ್ 4c2 ಅಂತಂದ್ರೆ 6 ಬರುತ್ತೆ ಆನ್ಸರು. 100² ವ್ಯಾಲ್ಯೂ 10,000 ಆ್ಯಂಡ್ 1² ಈಸ್ ಮಲ್ಟಿಪಲ್ ವಿತ್ 1. ದೆನ್ 4c3 ವ್ಯಾಲ್ಯೂ 4 ಆಗಿರುತ್ತೆ. ಸೊ 100⁴ ಅಂದರೆ ಅಗೇನ್ 100 ಬರುತ್ತೆ. ಸೊ 1³ ವ್ಯಾಲ್ಯೂ ಅಗೇನ್ 1 ಬರುತ್ತೆ. ದೆನ್ 4c4 ಅಂತಂದ್ರೆ ವ್ಯಾಲ್ಯೂ 1. ಸೊ 1 ಇಂಟು ದಿಸ್ ಟರ್ಮ್. ಸೊ ಏನಾಗುತ್ತೆ, 1^4 ಮಾಡಿದ್ರೆ ಅಗೇನ್ ಏನು ಬರುತ್ತೆ, ನಮಗೆ 1 ಬರುತ್ತೆ. ಸೊ ಇವಾಗ ಏನು ಮಾಡಿದ್ರೆ ಅಷ್ಟನ್ನು ಎಡಿಷನ್ ಮಾಡಿಬಿಟ್ರೆ ಅಂದರೆ ನಿಮ್ಗೆ ಆನ್ಸರು 10406040 ಬರುತ್ತೆ. ಸೊ ಎರಡು ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಇದೇ ಥರ ನಿಮ್ಗೆ ಇನ್ನೂ ಒಂದು ಕ್ವಶನ್ ಐತಿ, 102 ಮೇಲೆ ಒಂದು ಕ್ವಶನ್ ಐತಿ ಆ್ಯಂಡ್ 99 96 ಮೇಲೆ ಒಂದೆರಡು ಕ್ವಶನ್ ಅದಾವೆ. ಸೊ ಅವನ್ನ ಪ್ರಾಕ್ಟೀಸ್ ಮಾಡಿರಿ, ಇದ್ರೊಳಗೆ ಒಂದು ಕ್ವಶನ್ ಬರುತ್ತೆ. ಸಪೋಸ್ ಆ ಕ್ವಶನ್ ಬಂದಿಲ್ಲ ಅಂತಂದರೆ ನಿಮ್ಗೆ ಯಾವ ಕ್ವಶನ್ ಬರ್ಬೋದು, ದಿಸ್ ಒನ್. ಸೊ ಫೈಂಡ್ a+b⁴ ಮೈನಸ್ a - b⁴. ದೆನ್ ಇವ್ಯಾಲ್ಯುವೇಟ್ √3 + √2⁴ ಮೈನಸ್ √3 - √2⁴. ಸೊ ಇದನ್ನ ಡೈರೆಕ್ಟಾಗಿ ಸಾಲ್ವ್ ಮಾಡೋಕ್ಕೆ ಬರಲ್ಲ. ಸೊ ಅದಕ್ಕೆ ಏನು ಮಾಡ್ಬೇಕು ನಾವು, a+b a - b ಪವರ್ ಒಳಗೆ ಮೊದಲು ಎಕ್ಸ್ಪಾನ್ಷನ್ನ ಬರ್ಕೋಬೇಕು. ಅದನ್ನು ಬರ್ಕೊಂಡು ಅದನ್ನ ಸಿಂಪ್ಲಿಫೈ ಮಾಡಿದ ಮೇಲೆ ನಮ್ಗೇನು ಬರುತ್ತೆ ರೀ ಆನ್ಸರು, 8 ಇಂಟು a³ b ಪ್ಲಸ್ 8 ಇಂಟು ab³ ಅಂತ ಬರುತ್ತೆ ಆನ್ಸರ್.
ಕರೆಕ್ಟಾ? ಸೊ ಇದು ಹೆಂಗೆ ಬಂತು ಅಂತಂದರೆ ಯೂಸಿಂಗ್ a ಪ್ಲಸ್ ಬಿ ಟು ದಿ ಪವರ್ ಎನ್ ಫಾರ್ಮುಲಾ ಐತಲ್ಲ, ಸೊ ಅದ್ರದ್ದು ಎಕ್ಸ್ಪಾನ್ಷನ್ ಬರೀರಿ. ದೆನ್ ಅದೇ ಅಗೇನ್ a ಮೈನಸ್ ಬಿ ಟು ದಿ ಪವರ್ ಎನ್ ಐತಿಲ್ಲ, ಅದ್ರದ್ದು ಎಕ್ಸ್ಪಾನ್ಷನ್ ಬರೀರಿ. ಎರಡೂ ಏನು ಮಾಡಿರಿ, 1/1 ಮೈನಸ್ ಮಾಡಿರಿ. ಹೌದಾ, ಮೈನಸ್ ಐತಿ ಸೈನ್. ಸೊ 1/1 ಮೈನಸ್ ಮಾಡಿದ್ರಿಂದ ಫಸ್ಟ್ ಟರ್ಮ್ ಇವೆರಡು ಕ್ಯಾನ್ಸಲ್ ಆಗ್ತಾವೆ. ದೆನ್ 4c2 ಕ್ಯಾನ್ಸಲ್ ಆ್ಯಂಡ್ 4c4 ಇವೆಲ್ಲ ಟರ್ಮ್ಸ್ ಕ್ಯಾನ್ಸಲ್ ಆದಮೇಲೆ ರಿಮೈನಿಂಗ್ ಏನದಲ್ಲ 4 ಟರ್ಮ್ಸು, ಈ 4 ಟರ್ಮ್ಸ್ನ ಎಡಿಷನ್ ಮಾಡಿದ್ರೆ ನಿಮ್ಗೆ ಈ ಟರ್ಮ್ ಸಿಗುತ್ತೆ. ದೆನ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಅಂದರೆ ನಿಮ್ಗೆ ಈ ಟರ್ಮ್ ಸಿಗುತ್ತೆ. ಸೊ ಈ ಬಂದಿರುವಂಥ ಈ ಟರ್ಮ್ ಒಳಗೆ ಏನು ಮಾಡಬೇಕು, ನಾವು ಕೊಟ್ಟಿರುವಂಥ ಯಾವುದು ಇವ್ಯಾಲ್ಯೂಯೇಟ್ ಅಂತ ಹೇಳಿರ್ತಾರಲ್ಲ ಅದನ್ನು ಸಾಲ್ವ್ ಮಾಡಬೇಕು. ಸೊ ಎರಡನ್ನೂ ಕಂಪೇರ್ ಮಾಡಿರಿ. ಕಂಪೇರ್ ಮಾಡಿದ್ಮ್ಯಾಗ a ಪ್ಲೇಸ್ ಒಳಗೆ √3 ಐತಿ ಆ್ಯಂಡ್ b ಪ್ಲೇಸ್ ಒಳಗೆ √2 ಐತಿ. ಸೊ ಎನ ನೀವು √3 ಅಂತ ರಿಪ್ಲೇಸ್ ಮಾಡಿರಿ, ಬಿನ √2 ಅಂತ ರಿಪ್ಲೇಸ್ ಮಾಡಿರಿ. ರಿಪ್ಲೇಸ್ ಮಾಡಿದ್ಮೇಲೆ ನಿಮ್ಗೆ ಏನು ಬರುತ್ತೆ, a ಪ್ಲೇಸ್ ಒಳಗೆ ಸೊ 8 ಆ್ಯಸ್ ಇಟ್ ಈಸ್ a ಇಂಟು ಕ್ಯೂಬ್, a ಕ್ಯೂಬ್ ಅಂತ ಅಂದಮ್ಯಾಗ ನೀವು √3 ಇಂಟು ಕ್ಯೂಬ್ ಬರ್ಕೋಬೇಕು. b ಪ್ಲೇಸ್ ಒಳಗೆ √2 ಬರ್ಕೋಬೇಕು. ದೆನ್ ಪ್ಲಸ್ ಆ್ಯಸ್ ಇಟ್ ಈಸ್ 8ನ ಆ್ಯಸ್ ಇಟ್ ಈಸ್ ಬರೀತೀರಿ. a ಪ್ಲೇಸ್ ಒಳಗೆ √3 ಆ್ಯಂಡ್ b ಒಳಗೆ √2 ಬರ್ಕೊಂಡು ಪವರ್ 3 ಬರ್ಕೋಬೇಕು. ಸೊ √3 ಹೋಲ್ ಕ್ಯೂಬನ್ನು ನೀವು ಏನಂತ ಬರಿಬೋದು, 3 ಇಂಟು √3 ಅಂತ ಬರಿಬೋದು. ದೆನ್ √2 ಆ್ಯಸ್ ಇಟ್ ಈಸ್. ಸೊ ದಿಸ್ ಈಸ್ ಆಲ್ಸೋ ಆ್ಯಸ್ ಇಟ್ ಈಸ್. √2 ಕ್ಯಾನ್ ಬಿ ರಿಟರ್ನ್ ಆ್ಯಸ್ √2 ಹೋಲ್ ಕ್ಯೂಬ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 2 ಇಂಟು √2. ಸೊ ಅಗೇನ್ ಇವಾಗ ಏನು ಮಾಡಬೇಕು, 3ನ ಆ್ಯಸ್ ಇಟ್ ಈಸ್ ಬರೋದು √3 ಇಂಟು √2ನ ಮಾಡಿದರೆ ನಿಮ್ಗೇನು ಬರುತ್ತೆ, √6 ಬರುತ್ತೆ. ದೆನ್ 8 ಆ್ಯಸ್ ಇಟ್ ಈಸ್. ಸೊ 2ನ ಆ್ಯಸ್ ಇಟ್ ಈಸ್ ಬರ್ಕೊಂಡು √3 ಇಂಟು √2 ಮಲ್ಟಿಪಲ್ ಮಾಡಿದರೆ ಅಂದ್ರೆ √6 ಬರುತ್ತೆ. ದೆನ್ 8 3 is 24 ಆ್ಯಂಡ್ 8 2 is 16. ಸೊ 24 √6 ಪ್ಲಸ್ 16 √6ನ ಎರಡನ್ನೂ ಸಮ್ ಮಾಡಿದರೆ ನಿಮ್ಗೇನು ಬರುತ್ತೆ, 40 ಇಂಟು √6 ಬರುತ್ತೆ. ಸೊ ಇದನ್ನು ನೀವು ಸಾಲ್ವ್ ಮಾಡಿರಿ, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅಗೇನ್ ಇದೇ ಕ್ವಶನ್ ನೀವು ಇನ್ನೊಂದು ಸಲ ಯಾವ ಥರ ಕೇಳ್ಬೋದು ಅಂತಂದ್ರೆ √3 ಪ್ಲಸ್ √2 ಟು ದಿ ಪವರ್ 6 ಮೈನಸ್ √3 ಮೈನಸ್ √2 ಪವರ್ 6. ಸೊ ಇದೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಪವರ್ 4 ಬಂದಾಗ ನಿಮ್ಗೆ ಏನಾಗಿರುತ್ತೆ, ಇಲ್ಲಿ 5 ಟರ್ಮ್ಸ್ ಬಂದಿರ್ತಾವೆ. ದೆನ್ ಪವರ್ 6 ಬಂತು ಅಂತಂದ್ರೆ ಇಲ್ಲಿ 7 ಟರ್ಮ್ಸ್ ಬಂದಿರ್ತಾವೆ. ಸೊ ಎರಡನ್ನೂ ಸಾಲ್ವ್ ಮಾಡಿರಿ, ಎರಡರೊಳಗೆ ಒಂದು ಕ್ವಶನು ಕಂಪಲ್ಸರಿ ಇರುತ್ತೆ.